ನೋಡಿ ಗಾಡಿ ತಗೊಬಂದು ನಿಲ್ಸಿದ್ದೀನಿ. ಇದೇ ಮುನೇಶ್ವರನ ದೇವಸ್ಥಾನ. ನೋಡಿ ಇದು ಬಂಡೆ ಮೇಲೆ ನೆಲೆಸಿರುವಂತ ಮುನೇಶ್ವರ ಸ್ವಾಮಿ. ನೋಡಿ ಬಂಡೆ ಇದೆ, ನೋಡಿ ಯಾವ ತರ ಇದೆ, ಒಳ್ಳೆ ನೋಡಿ ಇಲ್ಲಿ ನೀರಿದೆ ಕಲ್ಯಾಣಿ ತರ. ಬನ್ನಿ ತೋರಿಸ್ತೀನಿ. ಇದಕ್ಕೆ ನೋಡಿ ಇಲ್ಲಿ ನಾಗರ ಕಲ್ಲು ಇದೆ, ನಾಗರ ಕಲ್ಲು ಮುಂದೆ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡವ್ರೆ. ನೀರು ಹಾಕೊಂಡು ಒಳ್ಳೆ ಗುಹೆ ಇದ್ದಂಗಿದೆ ನೋಡಿ. ಗುಹೆ ತರ ಇದೆ, ಇಲ್ಲಿ ಒಳಗಡೆ ಏನ್ ಕೂತಿದ್ರು ಗೊತ್ತಾಗಲ್ಲ. ಅರ್ಥ ಮಾಡ್ಕೊತೀರ, ಚಿರತೆನೋ ಕರಡಿನೋ ಹಾವೋ ಏನೋ ಒಂದು, ಏನ್ ಕೂತಿದ್ರು ಗೊತ್ತಾಗಲ್ಲ. ಬಸವನ ಕೆತ್ತನೆ ಮಾಡಿದ್ದಾರೆ, ಮೆಟ್ಲು ತರನು ಮಾಡಿದ್ದಾರೆ, ಪರವಾಗಿಲ್ಲ. ಬಸವಣ್ಣ ಆ ಕಡೆ ಊರಿದೆ, ಹಾಗೆ ಒಂದು ಕೆರೆ ಕೂಡ ಇದೆ, ಕಾಣಿಸ್ತಾ ಇದೆ. ಸ್ವಲ್ಪ ಕಾಪಾಡು ತಂದೆ. ಈಗ ಬೆಟ್ಟಕ್ಕೆ ಹೋಗೋಣ, ಆಫ್ ರೋಡು. ಆಫ್ ರೋಡಲ್ಲಿ ಯಾವಾಗಲೂ ನನ್ನ ಗಾಡಿಗಳು ಓಡಿಸಿಲ್ಲ, ಟೂ ವೀಲರು ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ, ನೋಡಬೇಕು. ಸುತ್ತ ಬೆಟ್ಟ ಗುಡ್ಡ ಕಾಡಿದೆ, ಅಂದ್ರೆ ಈಗ ಬೇಸಿಗೆ ಆಗಿರೋದ್ರಿಂದ ಎಲ್ಲ ಒಣಗೋಗಿದೆ. ಇನ್ನು ಅದ್ರಲ್ಲೂ ನಮ್ಮ ಕಡೆ ಅಂತೂ ಮಳೆ ಹುಯ್ಯೋದೇ ಏಕಾಸ. ಇಲ್ಲ ಸರಿಯಾಗಿ ಐತೆ ಗುರು ಆಫ್ ರೋಡು ಇಲ್ಲೂ. ಯಪ್ಪ, ಮೇನ್ ರೋಡಲ್ಲಿ ಗಾಡಿ ಓಡಿಸೋಕೆ ಸ್ವಲ್ಪ ಒದ್ದಾಡ್ತೀನಿ ನಾನು. ಆಫ್ ರೋಡಲ್ಲಿ ಗಾಡಿ ಹೆಂಗಪ್ಪ ಓಡಿಸ್ತೀನಿ ನಾನು? ಇದಾಗರು ಇನ್ನು ನನ್ನ ಗಾಡಿ ಟೂ ವೀಲರ್ ಇಲ್ಲದೆ ಇರೋದ್ರಿಂದ ಯಾವಾಗಲೂ 6 ತಿಂಗಳಿಗೋ ವರ್ಷಕ್ಕೋ ಒಂದ್ಸಲ ಯಾರ್ದೋ ಗಾಡಿ ಇಸ್ಕೊ ಓಡಿಸೋನಿ. ಬರೀ ಟೆಂಪೋ ಕಾರು ಇದನ್ನೇ ಓಡಿಸ್ಕೊಂಡು ಏನೋ ಟ್ರಾವೆಲಿಂಗ್ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಗಾಡಿ ತಗೊಂಡಿದ್ದೀನಿ. ಆಫ್ ರೋಡಿಂಗ್ ಎಲ್ಲ ಬರಲ್ಲ, ಫಸ್ಟ್ ಟೈಮು ಆಫ್ ರೋಡಿಂಗ್ ಮಾಡ್ಕೊಂಡು ಗಾಡಿ ಎತ್ಕೊ ಬಂದಿರೋದು. ಇಲ್ಲೊಂದು ಚಿಕ್ಕದೊಂದು ದೇವಸ್ಥಾನ ಇದೆ, ಗಣೇಶನ ಈಶ್ವರದ್ದೆಲ್ಲ ಇದೆ. ವಿನಾಯಕ ವಿಘ್ನೇಶ್ವರ ಕಾಪಾಡು ತಂದೆ. ಮೇನ್ ಬೇಕಾಗಿದ್ದೆ ನಿನ್ನ ಆಶೀರ್ವಾದನೇ ತಂದೆ, ಯಾಕಂದ್ರೆ ಮುಕ್ಕೋಟಿ ದೇವತೆಗಳ ಅಧಿಪತಿ ಯಾರು ಅಂದ್ರೆ ವಿಘ್ನ ವಿನಾಯಕ ಅಂತಾರೆ. ಹಂಗೆ ನಿನ್ನ ಆಶೀರ್ವಾದ ನನ್ನ ಮೇಲೆ ಯಾವಾಗ್ಲೂ ಇರ್ಲಿ ತಂದೆ. ಹಾಗೆ ಒಳಗಡೆ ಒಳಗಡೆನು ವಿನಾಯಕನೇ ಇರೋದು ತಂದೆ. ವಿಘ್ನೇಶ್ವರ ಮೂಲ ವಿನಾಯಕ ಕಾಪಾಡು ತಂದೆ. ಇನ್ನು ಮೇಲ್ಗಡೆ ಹೋಗ್ಬೇಕು, ಇದೆಲ್ಲ ಫುಲ್ ಬಂಡೆಗಳು. ಮೇಲ್ಗಡೆ ಹೆಂಗಿದ್ಯೋ ಗೊತ್ತಿಲ್ಲ. ಅದು ಒಬ್ನೇ ಹೋಯ್ತಾ ಇದ್ದೀನಿ ಕಾಡಲ್ಲಿ, ನನ್ನ ಜೊತೆಲಿ ಯಾರು ಇಲ್ಲ.
ಈ ಕಡೆಯಿಂದ ಹೋಗೋದೇ ಇರೋದು ಮೇನು. ಮೇಲ್ಗಡೆವರೆಗೂ ಕೆಲ್ಸಕ್ಕೂ ಗಾಡಿ ಬರುತ್ತೆ. ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ದೇವಸ್ಥಾನ ಸಿಕ್ಕೋ ಟೈಮಲ್ಲಿ ಒಂದು ಸ್ವಲ್ಪ ಟಪ್ಪಿದೆ ಆಫ್ ರೋಡು. ಮಿಕ್ಕಿದೆಲ್ಲ ಏನು ತೊಂದರೆ ಇಲ್ಲ, ಬಂದ್ಬಿಡ್ಬೋದು. ಹಾ, ಹೇಗಿದೆ ನೋಡಿ ಪ್ಲೇಸ್. ನೋಡಿ ಗಾಡಿ ತಗೊಬಂದು ಇಲ್ಲಿ ನಿಲ್ಸಿದ್ದೀನಿ. ಇದೇ ಮುನೇಶ್ವರನ ದೇವಸ್ಥಾನ. ಯಾರು ಇಲ್ಲ ಪೂಜಾರಪ್ಪರು. ದೇವಸ್ಥಾನದ ಒಳಗಡೆ ಹೋಗೋಣ. ಮುನೇಶ್ವರ ಕಾಪಾಡ್ತಂದೆ ಶ್ರೀ ಬೆಟ್ಟದ ಮುನೇಶ್ವರ ಸ್ವಾಮಿ ಬೆಟ್ಟ. ಉಯ್ಯಂಬಳ್ಳಿ ಹೋಬಳಿ, ಕನಕಪುರ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹಾಕೋರೆ ಹಳೇ ಬೋರ್ಡು. ಬಸವಣ್ಣ ಬಾಗಿಲು ಓಪನ್ ಮಾಡ್ಬೋದು, ಬೀಗ ಹಾಕಿಲ್ಲ. ಸ್ವಲ್ಪ ಭಯ ದೇವರು ಅಂದ್ರೆ ನನಗೆ. ಯಾರು ಜೊತೆಲಿಲ್ಲ, ಗೊತ್ತಿಲ್ಲದೆ ಏನಾದ್ರು ತಪ್ಪು ಮಾಡಿದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಮುನೇಶ್ವರ ಸ್ವಾಮಿ ಶಿವಪ್ಪ ಕಾಪಾಡೋದಂದೆ. ಇದೆಲ್ಲ ಬಂಡೆ. ಇದು ಬಂಡೆ ಕೆಳಗೆ ನೆಲೆಸಿರುವಂತ ಮುನೇಶ್ವರ ಶಿವಪ್ಪ ಶಿವಲಿಂಗ ಇದು. ಇಲ್ಲಿಂದ ಬಾಗಿಲು ಹಾಕೊಂಡು ನೋಡಿ, ಒಂದು ಬೀರು ಇದೆ, ಪಕ್ಕದಲ್ಲಿ ಒಂದು ರೂಮ್ ಇದೆ ಪೂಜಾರಪ್ಪ ಇರೋಕ್ಕೆ. ಮತ್ತೆ ನೋಡಿ ಅಡುಗೆ ಮಾಡ್ಕೊಂಡು ತಿನ್ಬೋದು ಇಲ್ಲೇನೆ. ಎಲ್ಲ ಸೌದೆಯಲ್ಲಿ ಮಾಡ್ಕೊಂಡು ಬೇಕಾದ್ರೆ ತಿನ್ಬೋದು. ಸೌದೆ ಒಲೆಗಳಿದೆ, ಪಾತ್ರೆ ಸಾಮಾನು ಇಲ್ಲೇ ಇದೆ ನೋಡಿ, ಪಾತ್ರೆ ಸಾಮಾನುಗಳೆಲ್ಲ ಇದೆ. ಇಲ್ಲಿ ಬಂಡೆ ಮೇಲೆ ಯಾವಾಗಲೂ ನೀರಿರುತ್ತೆ. ತೋರಿಸ್ತೀನಿ ಬನ್ನಿ. ಅಲ್ಲಿಗೆ ಮೆಟ್ಲಿದೆ, ಮೆಟ್ಲು ಮಾಡಿದ್ದಾರೆ ನೋಡಿ. ಇದು ಬಂಡೆ ಮೇಲೆ ನೆಲೆಸಿರುವಂತ ಮುನೇಶ್ವರ ಸ್ವಾಮಿ. ಬಂಡೆ ಮೇಲೆ ನೆಲೆಸಿರುವಂತ ಮುನೇಶ್ವರ ಸ್ವಾಮಿ ನೋಡಿ. ಬಂಡೆ ಇದೆ ನೋಡಿ, ಯಾವ ತರ ಇದೆ ಒಳ್ಳೆ ನೋಡಿ. ಇಲ್ಲಿ ನೀರಿದೆ, ಕಲ್ಯಾಣಿ ತರ. ಬನ್ನಿ ತೋರಿಸ್ತೀನಿ. ಇದಕ್ಕೆ ನೀಟಾಗಿ ಜಾಲರಿ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇಲ್ಲಿ ನಾಗರಕಲ್ಲು ಇದೆ. ನಾಗರಕಲ್ಲು ಮುಂದೆ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡವ್ರೆ.
ಕೆಳಗಡೆ ನೋಡಿ ಒಳ್ಳೆ ವ್ಯೂ ಇದೆ ಬಂಡೆ ಮೇಲೆ. ಸುತ್ತ ಕಾಡಿನ ಮಧ್ಯದಲ್ಲಿ ನೆಲೆಸಿರುವಂತ ಮುನೇಶ್ವರ ಅಂದ್ರೆ ನಮ್ಮ ಶಿವಪ್ಪ. ನೋಡಿ ಇದು ಗೇಟ್ ಹಾಕಿದ್ದಾರೆ, ತೆಗೆದಿದ್ದೀನಿ. ಇದೆ ನೀರು ಬಂಡೆ ಕೆಳಗಡೆ, ತುಂಬಾ ಚೆನ್ನಾಗಿದೆ ನೀರು. ನೀರು ಹಾಕೊಂಡು ತಲೆ ಮೇಲೆ ನನ್ನ ಪಾಪ ಎಲ್ಲ ಪರಿಹಾರ ಮಾಡಪ್ಪ. ಇಲ್ಲಿಂದ ಈಚೆಗೆ ನನಗೆ ಒಳ್ಳೆ ವ್ಯೂಸ್ ಬಂದು ನೀರು ಇನ್ನೂ ತುಂಬಾ ಇರುತ್ತೆ, ಇಲ್ಲಿವರೆಗೂ ತುಂಬಿಸ್ಬೋದು. ತುಂಬಾ ಚೆನ್ನಾಗಿದೆ, ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೂವಿನ ಗಿಡ ಇದೆ. ಆದ್ರೆ ಇಲ್ಲಿ ಕೆಲವರು ಯಾರೋ ತುಂಬಾ ಜನ ಗಲೀಜ್ ಮಾಡಿದ್ದಾರೆ ಅನ್ಸುತ್ತೆ ನೋಡಿ, ಕಸ ಎಲ್ಲ ಹಾಕಿ. ಒಳ್ಳೆ ವ್ಯೂ ಪಾಯಿಂಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲೇ ಕಲ್ ಮೇಲೆ ಹತ್ತಿ ಮೇಲ್ ಹೋಗೋಣ, ನೋಡೋಣ. ಅಯ್ಯಪ್ಪ, ಬಂಡೆ ಸುತ್ತ ರೌಂಡ್ ಹೊಡಿಬೋದು. ಅದು ಒಳ್ಳೆ ಪ್ಲೇಸ್. ಒಂದು ಅರ್ಧ ಗಂಟೆ ಕುತ್ಕೊಂಡು ತಣ್ಣಗೆ ಇದು ಮಾಡ್ಬೋದು. ಆದ್ರೂ ಸ್ವಲ್ಪ ಡೇಂಜರು, ಒಬ್ಬೊಬ್ಬರೇ ಬರೋಕೆ ಹೋಗ್ಬಾರ್ದು. ಯಾಕೆಂದ್ರೆ ಒಳ್ಳೆ ಗುಹೆ ಇದ್ದಂಗಿದೆ, ಏನಿರುತ್ತೋ ಇರಲ್ಲೋ ಗೊತ್ತಿಲ್ಲ, ಭಯನೂ ಆಗುತ್ತೆ. ಬಟ್ ವಿಡಿಯೋ ಅಂತ ಆಗ್ತಾ ಇದೆ, ಆದ್ರೂ ಒಂಚೂರು ಭಯ ಅಂತೂ ಇರುತ್ತೆ. ಬಂಡೆ ಕೆಳಗಡೆ ಒಂದು ಚೂರಲ್ಲಿ ನಿಂತಿದೆ ಅನ್ಸುತ್ತೆ. ಇಲ್ಲೂ ಬಿಟ್ಟಿಲ್ಲ ಏನೇನು ಹೆಸರುಗಳು ಬರೆಯೋದು ಗುರು. ನೋಡು ಯಪ್ಪ, ಭಯ ಅಂತೂ ಆಗುತ್ತೆ ಗುರು, ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಒಬ್ಬೊಬ್ಬರೇ ಬಂದ್ರೆ ಭಯ ಅಂತೂ ಆಗುತ್ತೆ. ನೋಡಿ ಗುಹೆ ತರ ಇದೆ, ಇಲ್ಲಿ ಒಳಗಡೆ ಏನ್ ಕೂತಿದ್ರು ಗೊತ್ತಾಗಲ್ಲ. ಅರ್ಥ ಮಾಡ್ಕೊತೀರ, ಚಿರತೆನೋ ಕರಡಿನೋ ಹಾವೋ ಏನೋ ಒಂದು, ಏನ್ ಕೂತಿದ್ರು ಗೊತ್ತಾಗಲ್ಲ ನೋಡಿ. ಬಟ್ ಇಲ್ಲಿ ಈ ಜಾಗನ ಮಿಸ್ಯೂಸ್ ಮಾಡ್ಕೊಳ್ಳೋರು ಇದಾರೆ ಅನ್ಕೋತೀನಪ್ಪ. ಹೌದು, ಒಳ್ಳೆ ಎಲ್ಲ ಕಪಲ್ಸ್ಗಳು ಬಂದು, ಎಲ್ಲ ಹುಡುಗ ಹುಡುಗಿ ಬಂದು ಹೆಸರು ಬರ್ದು ಮಾಡ್ಬಿಟ್ಟು ಹೋಗವ್ರೆ ಸರಿಯಾಗಿ ಕೆಲ್ಸ. ಅಂದ್ರೆ ಹೆಸರುಗಳು ಬರ್ದ್ಬಿಟ್ಟು ಹೋಗಿರೋದು ಸ್ವಾಮಿ ನಾನು ಹೇಳ್ತಾ ಇರೋದು. ನೋಡಿ ಇಲ್ಲಿ ಜಾಗ ನೋಡಿ ಹೆಂಗೈತೆ, ಗುಹೆ ಇದ್ದಂಗೈತೆ. ಯಪ್ಪ, ಭಯ ಅಂತೂ ಆಗಿ ಆಗುತ್ತೆ ನನಗಂತೂ ಸಿಕ್ಕಾಬಿಟ್ಟೆ. ದೇವರಾಣಿ ಎಷ್ಟು ಸಲ ಹೇಳ್ತಾ ಇದೀನಿ ಅಂದ್ರೆ ಯಪ್ಪ, ಒಂಚೂರು ಬಗ್ ನೋಡಕ್ಕೂ ಭಯ ಆಗುತ್ತೆ. ಇಲ್ಲೇ ಒಂದು ಬಸ್ ಒಂದು ವಿಗ್ರಹ ಕೆತ್ತಿದ್ದಾರೆ, ಇಲ್ಲಿ ಹತ್ತಕ್ ಆಗಲ್ಲ, ಹಂಗಾಗಿ ಬಳಸ್ಕೊಂಡು ಹೋಗ್ತೀನಿ. ಇಲ್ಲಿ ಹೋಗ್ಬೋದು, ಹಂಗೆ ಬಳಸ್ಕೊಂಡು ಬೇಡ, ತಿರ್ಗಾ ವಾಪಸ್ ರಿಟರ್ನ್ ಹೋಗ್ಬಿಟ್ಟು ಅಲ್ಲಿ ಮೇಲಿಂದಾನೇ ಹೋಗೋಣ ಬನ್ನಿ. ಇಲ್ಲಿ ಗಾಡಿ ನನ್ನ ಮುಂದಿನ ಲೈಫ್ನ ಬೇರೆ ಕಡೆ ತಗೋಗ್ಲಿ ಅಂತ ತಗೊಂಡಿರೋ ಗಾಡಿ, ತಗೊಂಡು ಹೋಗ್ತದೆ ಅನ್ಕೊಂಡಿದ್ದೀನಿ. ಈ ಬಂಡೆ ಮೇಲೆ ನಿಲ್ಸಿದ್ದೀನಿ, ನೋಡೋಣ ಬನ್ನಿ. ಬಂಡೆ ಅದೇ ತೋರಿಸ್ನಲ್ಲ ಕೆಳಗಡೆ ಆ ಬಂಡೆ ಅಂತ, ಬನ್ನಿ. ಇಲ್ಲಿ ಮೇಲೆ ಹೋದ್ರೆ ಬಸವನ ಕೆತ್ತನೆ ಮಾಡಿದ್ದಾರೆ, ಮೆಟ್ಲು ತರನು ಮಾಡಿದ್ದಾರೆ, ಪರವಾಗಿಲ್ಲ, ತುಂಬಾ ಚೆನ್ನಾಗಿ. ಹಾ ಬಸವಣ್ಣ ಬಸವಣ್ಣ ಆ ಕಡೆ ಊರಿದೆ, ಹಾಗೆ ಒಂದು ಕೆರೆ ಕೂಡ ಇದೆ, ಕಾಣಿಸ್ತಾ ಇದೆ. ಸ್ವಲ್ಪ ಕಾಪಾಡು ತಂದೆ. ನೋಡಿ ರಾತ್ರಿ ಹೊತ್ತು ಲೈಟಿಂಗ್ ಸುರಿತದೆ, ಈ ಲೈಟು
ಈ ಲೈಟ್ ಉರಿತಾ ಇದ್ರೆ ನಮ್ಮ ಊರು ಅಲ್ಲಿದೆ, ಕಾಣಿಸ್ತದೆ ನನಗೆ. ಇಲ್ಲಿಂದ ನೋಡಿದ್ರೆ ನಮ್ಮ ಊರು ಕಾಣುತ್ತೆ. ಆ ಊರಿಂದ ಈ ಲೈಟ್ ಕಾಣ್ತದೆ. ಬಂಡೆ 2 ಓಡಾಗಿದೆ, ಸೀಳ್ ಬಿಟ್ಟಿದೆ. ನೋಡಿ ಬಸ್ ಈಗ ಮುಗೀತು. ವಿಡಿಯೋ ಮಾಡಿದ ಅಪ್ಲೋಡು. ಡೌನ್ ಇಳಿಯೋದು ಇರೋದೀಗ. ನನಗೆ ಮೊದಲೇ ಗಾಡಿ ಸರಿಯಾಗಿ ಓಡಿಸೋಕೆ ಬರಲ್ಲ. ಈ ಟೌನಲ್ಲಿ ಹೆಂಗಪ್ಪ ಇಳಿಯೋದು ನಾನು? ಬಂದ್ಬಿಟ್ಟೆ. ಅಂತ ಇದಿಲ್ಲ, ಗೊತ್ತಿರಲ್ಲ. ಕ್ಲಚ್ ಹಿಡ್ಕೊಂಡು ಓಡಿಸೋನಿ. ಈಗ ಗೊತ್ತಾಯ್ತು. ಕ್ಲಚ್ ಬಿಟ್ಟೆ ಗೇರಲ್ಲಿ ಕಂಟ್ರೋಲ್ ಮಾಡಬೇಕು. ಗೇರ್ ಅಂಡ್ ಬ್ರೇಕಲ್ಲಿ ಕಂಟ್ರೋಲ್ ಮಾಡಿದ್ರೆ ಹೋಗುತ್ತೆ ಗಾಡಿ. ಓಕೆ ಓಕೆ. ಇಷ್ಟೇನಾ ಗಾಡಿ ಓಡಿಸೋದು? ಇದೆಲ್ಲ ನಮ್ಗೆ ಗೊತ್ತಿತ್ತು, ಸುಮ್ಮನೆ ಡೌ ಮಾಡಿದೆ ಅಷ್ಟೇ. ನಾನು ಗಾಡಿ ಓಡಿಸೋಕೆ ಬರಲ್ಲ ಅಂತ. ನೋಡಿ ಇಲ್ಲಿ ಬೋರಾಕೆ ಗಣಪತಿ ದೇವಸ್ಥಾನದವರೆಗೂ ಬಂದಿದ್ದೀನಿ. ಹಿಂಗೆ ಹೋದ್ರೆ ಎಲ್ಲೈತದೆ ಅಂತ ಗೊತ್ತಿಲ್ಲ. ಒಂದ್ಸಲ ನೋಡೋಣ. ಅದು ಹೊಸ್ದಾಗಿ ಇಲ್ಲೂ ರೋಡ್ ಮಾಡವ್ರೆ. ಎಲ್ಲಿಗೆ ಹೋಯ್ತದೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನಮ್ಮೂರ್ ಕಡೆಗೆ ಹೋಗ್ಬೋದು. ನೋಡೋಣ. ನಮ್ಮೂರ್ ಕಡೆಗೆ ಹೋಗೋದಾದ್ರೆ ಇನ್ನೂ ಈಸಿ. ಇದು ನೋಡ್ದಂಗೆ ಆಯ್ತದೆ, ಅದಕ್ಕೆ ಹೋಯ್ತಾ ಇದ್ದೀನಿ. ಅಲ್ಲ ಆನೆ ಲದ್ದಿ ಬೇರೆ ಐತಲ್ಲಪ್ಪೋ. ಇಲ್ಲೂ ಐತೆ ನೋಡು ಆನೆ ಲದ್ದಿ. ಇಲ್ಲೂ ಐತೆ. ಓಹೋ, ಬೇಜಾನ ಐತೆ ಆನೆ ಲದ್ದಿಗಳು. ನೋಡಿಲಿ. ಅಲ್ಲ ಇದು ಹಳೇದು, ಇದು ಹೊಸದು.